ಇವತ್ತು ನಾನೊಂದು ಒಳ್ಳೆ ಕೆಲಸ ಮಾಡಿದೆ. ಅದೇನಂದ್ರೆ ಬೆಣ್ಣೆನ್ ಕಾಸು ಕಿಟಕಿ ಹೋಯ್ ಲೈಕ್ ಮಾಡಿ ಮೊಬೈಲ್ ನಂಗೆ ರೀಲ್ಸ್ ಕಾಣ್ತಾ ಕೂಕಂಡೆ. ಎಂತಾಯ್ತು ಅಂದ್ರೆ ನನ್ನ ಬೆಣ್ಣೆ ಅನ್ನೋದು ಮರಳು ಮರಳಾದ ಹಳದಿ ತುಪ್ಪ ಆಗ್ಬೇಕಾದ್ರೆ ಕೈಟಿ ಹೋಯ್ ಕಪ್ಪು ತುಪ್ಪ ಆಯ್ತು. ಹೆಂಗೆ ಅಮ್ಮ? ಶ್ರೀ ಅಕ್ಷತಾ ಶುದ್ಧ ತುಪ್ಪ, ದ ವಂಡರ್ ಗರ್ಲ್ ಅಕ್ಷು ಅವರು ಮಾಡಿದ ಕಪ್ಪು ಕೈಟ್ ಹೊತ್ತು ತುಪ್ಪ. ಮರಳು ತುಪ್ಪ ಅಲ್ಲ, ಮರಳು ತುಪ್ಪ ಅಮ್ಮ ಹೇಳ್ದಂಗೆ. ಇದ್ರಲ್ಲಿ ಪರವಾಗಿಲ್ಲ. ಏನಾಗುತ್ತೆ ಅಂದ್ರೆ ಇದು ಕಲರ್ ಸ್ವಲ್ಪ ಡಾರ್ಕ್ ಬರುತ್ತೆ, ಸ್ವಲ್ಪ ಕಪ್ಪು ಕೇವತ್ತೆ ಅಂದ್ರೆ ಹಳದಿ ಆಗಲ್ಲ. ಇದು ಸ್ವಲ್ಪ ಕಾಫಿ ಕಲರ್ ಆಗತ್ತೆ, ಅಂದ್ರೆ ನಾವು ಕಾಫಿ ಪುಡಿ ಇದೆಯಲ್ಲ ಆ ಕಲರ್ ಆಗತ್ತೆ. ಏನು ತಪ್ಪಿಲ್ಲ, ಏನು ಮಾಡೋಕ್ಕಾಗಲ್ಲ. ನಂದು ಉದಾಸೀನ ಅಲ್ಲ, ನಂದು ಅಸಡ್ಡೆ ಜಾಸ್ತಿ ಆದದ್ದು. ಇರ್ಲಿ, ಪದಾರ್ಥಕ್ಕೆ ರೆಡಿ ಮಾಡ್ತಿದ್ದೇನೆ. ಬಾಯ್. ತುಪ್ಪ ಅಂದ್ರೆ ಹೀಗಿರತ್ತೆ, ಹೀಗಿರ್ಬೇಕು. ಆದ್ರೆ ಈಗ ತುಪ್ಪ ಕಾಣಿ, ಈ ತುಪ್ಪಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ. ಹೊರಡಕ್ಕಿಂತ ಮುಂಚೆ ಒಂದು ಲಿಂಬೆಹಣ್ಣಿನ ಜ್ಯೂಸ್ ಕುಡಿತೆ ಅನ್ಕೊಂಡು ಹೇಳಿ ಲಿಂಬೆಹಣ್ಣಿನ ಶರ್ಬತ್ ಮಾಡಿದ್ದೀನಿ. ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ವಂಡರ್ ಗರ್ಲ್ ಅಕ್ಷು. ನಾ ಎಲ್ಲಿಗೆ ಹೊರಟಿದೆ ಅಂತೇಳಿ ಹೇಳಿದ್ರೆ, ನಮ್ಮ ಮನೆ ಹತ್ರ ಒಂದು ಸಣ್ಣದು ಮಾವಿನ ಮಿಡಿ ಸಿಕ್ಕಿತ್ತು. ಅದನ್ನು ನೋಡುವ, ಮಾವಿನ ಗಿಡ ನೋಡುವ ಅನ್ಕೊಂಡು ಹೇಳಿ ಇಲ್ಲಿ ತೋಡಂಗ ಅಲ್ಲಿ ಬೇಡ ದಡ ಇಲ್ಲಿ ಬೇಡ. ಒಯ್ಯತ್ತೊಂದು ಬಳಲಿ ಕೊಯ್ತಿ ಅಂದ್ರೆ ಇನ್ನೂ ಕೊಯ್ಲಿ ಯಾರು ಬರ್ತಾ ಇಲ್ಲ ಕೇಳಿ ಯಾರಿಗೆ ಕಣಿ. ಇದೇ ಗಿಡ ಇದು ತೋತಾಪುರಿ ಅನ್ಕೊಂಡು ದಡ್ಡ ಹೇಳಿರೋ. ನಂಗೆ ಗೊತ್ತಿಲ್ಲ ಇದು ಯಾವ ಪುರಿ ಅನ್ಕೊಂಡು ಹೇಳಿ. ಟಂಟಡಾಯ್ ಹೂ ಹೆಂಗಿದೆ? ಇದು ನಮ್ಮ ಮನೆಯಲ್ಲಿ ಬೆಳೆದ ಹೂವು. ಇಲ್ಲಿದೆ ನಮ್ಮ ಮನೆ, ಇಲ್ಲಿ ಆಲ್ರೆಡಿ ಇದೆ. ಇಲ್ಲಿ ಬೇಡ ಅಂದದ್ದು ಅದಕ್ಕೆ. ಇದು ಮಾವಿನ ಗಿಡ. ಎಂತ ಗಿಡ ಅಂದ್ರೆ ಗೊತ್ತಕ್ಕೇನ್ರೆ, ಏನಂದ್ರೆ ನಮ್ಮನೆ ಕೆರೆಯಂಗಿ ಇವತ್ತು 2 ತಾವರೆ ಹೂ ಆಯ್ತಾ. ಮೊನ್ನೆ 1 ತಾವರೆ ಹೂ ಕೊಯ್ಯಿ ಕಾಲನ್ನ ಗಾಯ ಮಾಡ್ಕೊಂಡು ಇವತ್ತೇ ಕಾಲ್ ಗುಣ ಆದದ್ದು. ಅದೇ ಎಲ್ಲಿ ನೋಡುದೇ ಗೊತ್ತಾಗ್ತಾ ಇಲ್ಲ. ತಾವರೆ ಹೂ ಫಸ್ಟ್ ತೋರ್ಸ್ಕಂತೆ ಇಲ್ಕಣಿ. ಅದೇ ಹೇಳುತ್ತ ನಾ ಇಲ್ಲೇ ನೋಡುದು. ಅಲ್ಲ ಅಬ್ಬಾ ಕಾಲು ಉಡಿತಿತ್ತು. ಇಲ್ಲೇ ನಟ್ರಿ ಇವತ್ತು ಕಾಲು ನೋವು ಮಾಡ್ಕೊಂಡಿದ್ದೆ. ಎಂತ ಮಾಡ್ಕೊಂಡಿದ್ದೆ ಗೊತ್ತಮ್ಮ? ದೊಡ್ಡ ಹಾರನ ಅದು ಮಂಚದ್ದು ಎಡ್ಜಿತಾಗ್ತಾ ಕಾಲು ಚರ್ಮ ಒಚ್ಚಿ ಹೋಯ್ತು. ಈಗ ಕಾಲು ನೀರಿಗೆ ಹಿಡುಕಿದ್ರಿಕೆ ಆಯ್ತು, ಉರಿತ್ತು ಕಡಿಕ. ಇಲ್ಲಿ ನೋಡಿ, ಇದು ನಮ್ಮ ಮನೆಯಲ್ಲಿ ಬೆಳೆದ ತಾವರೆ ಹೂವು. ನಾ ಇದನ್ನು ಕೊಯ್ಯೋದಿಲ್ಲ. ಎಂತಕ್ಕೆ ಅಂತೇಳಿ ಹೇಳಿದ್ರೆ, ಇದನ್ನು ಕೆರೆಯಂಗೆ ಇಟ್ಟರೆ ಒಂದು 4 ದಿನ ಆದರೂ ಇರುತ್ತೆ. ಅದನ್ನು ನಾನು ಕೊಯ್ಕೊಂಡು ದೇವ್ರ ಕೋಣೆಂಗೆ ಇಟ್ಟರೆ 2 ದಿನಕ್ಕೆ ಅಷ್ಟೇ ಬಪ್ಪದು. ಅದೇ ಇದು ಹಿಂಗೆ ಇದ್ದರೆ ಎಷ್ಟು ಖುಷಿ ಆಯ್ತು ಕಾಮಕ್ಕೆ ಅಲ್ಲ ಅಮ್ಮ? ಅಮ್ಮನೇ ಹೇಳ್ರಿ ನನಗೆ ಕೊಯ್ಬೇಡ ಅನ್ಕೊಂಡು ಹೇಳಿ, ಮೊನ್ನೆ. ಅದಕ್ಕೆ ನಾನು ಇವಾಗ ಕೊಯ್ಯೋದಿಲ್ಲ. ಮೊದಲೆಲ್ಲ ಇಲ್ಲೆಲ್ಲ ಆಯ್ತು, ಇವಾಗ 1-2 ಆಗ್ತದೆ. ಅದೇ ಖುಷಿ. ಒಂದೇ ನೋಡ್ತೀಯಲ್ಲ, ನೀವೇ ನೋಡ್ತೀರಾ? ನೀನು ನೋಡುದಾರ ನೋಡು. ಬೇಡ, ನೀವು ಹೊಂಡ ಮಾಡಿರಿ, ನಾ ಏನು ನೋಡುತ್ತೆ. ಅವ್ರು ಮಾಡೋದನ್ನ ನಾ ಲಾಸ್ಟಿಗೆ ಮಾಡಿ ಕಾಣಿ. ತೋತಾಪುರಿ 1 ನಟ್ಟಿ ಆಯ್ತು. ನನ್ನ ದಡ್ಡ ನಟ್ಟದ್ದು ನಾನಲ್ಲ, ಈಗ ಹೇಳ್ತಿದ್ದೆ. ನಡುಕ್ ಹೇಳದ್ ನಾನು ಮತ್ತೆ ದಡ್ಡ ಇಬ್ರು ಒಟ್ಟು ಸೇರ್ಕೊಂಡು ನಟ್ಟದಮ್ಮ. ಆಯ್ತು, ಚೊಕ್ಕ ಆಯ್ತು. ಅವರೇ ನಟ್ಟ ಅಮ್ಮ ಇಲ್ಕಡಿ. ಆಯ್ತಾಯ್ತು, ನಿಮ್ ಕೊಟ್ಟ ಮುಗೀತು, ನೀವು ಹರಿದಾಯ್ತು. ನಾನೀಗ ನಡ್ತೆ. ಈಗ ಅಕ್ಷತಾ ನಡ್ತಾಳು. ಹಿಡ್ಕಣಿ, ಹಿಂಗೆ ಹಿಡ್ಕಣಿ. ಅಯ್ಯೋ ಬಾ, ನಿಮ್ಮ ಕೈ ಹೆಂಗೆ ಮಣ್ಣಿತ್ತಿ ಲೋಕದಲ್ಲ. ಹಿಂಗೆ ಹಿಡ್ಕಣಿ ದಡ್ಡ, ಹಿಂಗೆ ಹಿಡ್ಕಣಿ. ಹಂಗೆ ಕಂಡ್ರ್ಯಾ? ಮೊನ್ನೆ ಒಂದು ವಿಡಿಯೋ ತೆಗ್ಸದಮ್ಮ ಈ ಹೆಂಗಸಿನ ಹತ್ರ. ಸಾಮಂತ ಅಡ್ಡ ಎಂತೆಂತ ಮಾತಾಡ್ಬೇಡಿ, ನಮ್ಗೆ ಯಾಕೆ? ದೇವ್ರೇ, ಹೈಗುಳಿ, ಪಂಜುರ್ಲಿ, ಮಲ್ಸವ್ರಿ, ತೋತಾಪುರಿ ಹಣ್ಣ ಇಲ್ಲಿ ನೀರ್ ತಂದು ಹಾಕ್ತೆ ಬೊಗಸೆಯಲ್ಲಿ. ಹಂಗೆ ಇಟ್ಕಣಿ. ನೀವು ಅಲ್ಲ ಹೊಡೆದು ಬೇಡ, ನೀವು ಅಲ್ಲೇ ಹಿಡ್ಕಣಿ. ನಾ ಬಂದೆ. ದೇವ್ರು ನಂಗೆ ಕೊಟ್ಟ, ನೀನೇ ನೋಡಿ ಅವ್ರು ನಟ್ಟು ಸರಿಯೇ ಇಲ್ಲ ಅನ್ಕಂಡು. ಈಗ ನಾನು ನಟ್ಟದ್ದೇ ಆಯ್ತು. ದೇವ್ರೆ, ಮಸ್ತ್ ಮಾವಿನ ಹಣ್ಣ ಇಲ್ಲಿ. ಇನ್ನು ಅನ್ಕೋ ತರಲೇಬೇಕು.
ಮಾವಿನ ಗಿಡ ನಟ್ಟು ಇಷ್ಟೊತ್ತಿಗೆ ಎಷ್ಟು ಮಾವಿನ ಹಣ್ಣು ತಿನ್ಲಕ್ಕಿ ಆಗ ನಡ್ಲೇ ಇಲ್ಲ. ಗಾಯಿ ಹಣ್ಣು ನಟ್ಟದಿವ ಬೀಜ ಮಾಡಿದೆ ಮಾವಿನ ಹಣ್ಣು ನಟ್ಟಿರೋ ನಾವು ಇಷ್ಟೊತ್ತಿಗೆ ಉಪ್ಪಿನಕಾಯಿ ಎಲ್ಲ ಎಷ್ಟು ನಮ್ದೇ ಹಾಯ್ಕೊಂಡು ತಿನ್ಲಕ್ಕಿ. ಇಟ್ಕೋ ತಡಿನಿ ಇನ್ನೊಂದು ನಡುಕಿತ್ತಲ್ಲ, ಇನ್ನೊಂದು ಗಿಡ ಇದೆ ಇಲ್ಲೇ ನೋಡುದ ಹೆಂಗಿದ್ರು ಹೌದು ಹೆಂಗಿದ್ರು ಅದೇ ಎಷ್ಟು ನಾ ಎಷ್ಟೊಂದು ನಟ್ಟಿದೆ ಆದ್ರೆ 10 ನಟ್ರೆ 2 ಆಗಿರುತ್ತದು ಎಂತಕ್ಕೋ ಗೊತ್ತಿಲ್ಲ ಅಮ್ಮ. ಈಗ ನನ್ನ ಹತ್ರ ವಿಡಿಯೋ ಪ್ರೂಫ್ ಇರ್ತದೆ ನಂದಂತ ನಾನಂದು ತಡಿನಿ ಇದಕ್ಕೆ ಬೇರಿದೆ ಮೇಲ್ ಮಣ್ಣು ಹಾಕತಕ್ಕ ನಾವ್ ಇದನ್ನ ಮಣ್ಣು ಹಾಕಿ ತುಂಬ ಸೂಕಿತ್ತಿ ಹತ್ರ ಆದಂಗು ತಡಿನಿ ನಟ್ಟದೈತಲ್ಲ ಇನ್ನೊಂದು ತಡಿನಿ ನೀರು ತಗೊಳತ್ತೆ ಅಲ್ಲ ನೀವೆಲ್ಲ ನಿಲ್ಲಿದ್ದೀರಾ ಈ ಮಟ್ಟಕ್ಕೆ ಏರ್ಸಕ್ಕಿತ್ತು. ಸ್ವಾಮಿ ದೇವರೇ ಕೈಗುಳ್ಳಿ ಪಂಜುರ್ಲಿ ಮಲ್ಸಾರಿ ಮಸ್ತ್ ಮಾವಿನಕಾಯಿ ಮಾವಿನ ಹಣ್ಣು ಮಾಡಿಕೊಡಿ ಎಲ್ಲ ಅಂಗಡಿ ಹಾಕುವ ತಿಂದು ಹೆಚ್ಚೆ ಪ್ಯಾಟಿಗೆ ಹಾಕುವ ಅಷ್ಟೇ. ತಿಂದು ಹೆಚ್ಚು ಪ್ಯಾಟಿಗೆ ಹಾಕುವ ಅಷ್ಟೇ, ಅಕ್ಕಪಕ್ಕ ಎಲ್ಲರಿಗೂ ಕೊಡುವಷ್ಟು ಮಸ್ತ್ ಮಾಡಿಕೊಡಿ. ಒಬ್ಬರ ದೇವ ಕಟ್ಟಿ ಗಿಟ್ಟಿ ಎಲ್ಲ ತೆಗಿತಿ ಅದೆಂತ ಉಂಟು ಮಾಡಿ. ಹಾ ಅಮ್ಮ ಇಲ್ಲ ಪೈರ್ ಬಂದಿತ್ತು ಇಲ್ಲ ಕಣಿ ಹೊಸ್ತಿ ಗಡ್ಡಿಲ್ಲ ಈ ಸಲ ನಮ್ದು ಹೊಸ್ತು ಬಂತು ಹತ್ತತ್ರ ಬಂದಿತ್ತು. ಇನ್ನೊಂದು 10 ದಿನದಾಗ ನಮ್ಮ ಹೊಸ್ತು ಬಂದಿತ್ತು. ಆದರೆ ಗೆದ್ದೆ ಹೆಂಗೆ ಕದ್ರು ಬರಲ್ಲ, ಎಲ್ಲಿಗೆ ಹಾಕೋದು ಕದ್ರಿಗೆ ನಂಗೆ ಗೊತ್ತಿಲ್ಲ. ಸ್ವಾಮಿ ದೇವರೇ ನಮ್ಮ ಗೆದ್ದಿ ಕದ್ರೆ ನಾವು ಕದ್ರು ಕಟ್ಟೋಂಗಾಗಲಿ ದೇವರೇ. ನಮ್ಮ ಗೆದ್ದಿ ಕದ್ರೆ ಕಟ್ಟೋಂಗಾಗಲಿ. ಹಾಂ ಅಲ್ಲೊಂದಿದೆ ನಮ್ಮ ಗೆದ್ದಿ ಕದ್ರೆ ಕಟ್ಟೋಂಗಾಗಲಿ. ನಮ್ಮ ಮನೆ ಹಿಂಗಲ್ಲ ನಮ್ಮೂರಂಗೆ ನವರಾತ್ರಿಗೆ ನಾವು ಕದ್ರೆ ಕಟ್ಟೋದು. ಕೆಲವರೆಲ್ಲ ತಿಂಗೋಡಂಗೆ ಕಟ್ಟೋದು. ನಮ್ಮ ಪಾಪನ ಮನೆ ಹಿಂಗೆಲ್ಲ ತಿಂಗೋಡಂಗೆ ಹೊಸ್ತು ಮಾಡೋದು. ಅವ್ರದ್ದೆಲ್ಲ ಇನ್ನು ನೆಕ್ಸ್ಟ್ ವೀಕೆ ಬಂತು. ಎಂತ ಮಾಡ್ತಾರೋ ಅವ್ರದ್ದು ಕದ್ರಿದ್ದಂಗಿಲ್ಲ, ನಮ್ದಂತೂ ಇಲ್ವೇ ಇಲ್ಲ. ಹೌದು ಅಲ್ಲಲ್ಲ ಮಧ್ಯ ಕಣ್ಣು ಹಿಂಗೆ ಹಾರಿಸಿ ಕಂಡ್ರೆ ಮಧ್ಯೆ ಒಂದೊಂದು ಕದ್ರಿತ್ತು. ಆದರೆ ಇದು ಸಾಕತ್ತಿಲ್ಲ. ಅದು ಶಾಸ್ತ್ರಕ್ಕೆ ಸಾಕು, ಒಂದು ಶಾಸ್ತ್ರ ಮಾಡಿ ಬಿಡೋಕೆ ಸಾಕು. ಶಾಸ್ತ್ರ ಮಾಡಿಬಿಟ್ಟ ಕಡಿಗೆ ಮತ್ತೆ ಕದ್ರು ಜಾಸ್ತಿ ಆತ್ತಲ್ಲ, ಎಲ್ಲ ಕದ್ರು ಬೆಳೀತಲ್ಲ, ಆಗ ಫುಲ್ ಕದ್ರೆಲ್ಲ ಕೊಯ್ಕೊಂಡು ಎಲ್ಲ ಕಡೆ ನಾವು ಕಟ್ರೆ ಸೈ. ಇದ್ರಲ್ಲಿ ಈ ಗೆದ್ದೆನ ಕೂಲಂಕುಷ ವೈಕೊಂಡ್ರೆ ಸ್ವಲ್ಪ ಕದ್ರು ಸಿಕ್ಕತ್ತಮ್ಮ. ಹೌದು ಮಧ್ಯೆ ಅಲ್ಲಲ್ಲ ಇತ್ತು. ಒಳ್ಳೆ ಏನು ಹೌದು ಮಧ್ಯೆ ಒಂದೊಂದು ಬುಡ ಇತ್ತು. ಇಲ್ಲ ಅಷ್ಟೇ ಆಚೆ ಮಧ್ಯೆ ಒಂದೊಂದು ಬುಡದಂಗೆ ಕದ್ರಿತ್ತು. ಹಾಂ ಇರಲಿ ಏನೇ ಇರಲಿ ಕದ್ರ ಆರ್ಸೈ ಬಿದ್ದುಟ್ಟದಾರೆ ಏನು ಎಂತ ಹುಟ್ಟದಾರೇನು ಕದ್ರ ಬೇಕಿಪ್ಪುದು ನಮಗೆ. ಕದ್ರ ಕಟ್ಟೋಕೆ ಕದ್ರ ಬೇಕಿಪ್ಪುದು ಕದ್ರ ಆರ್ಸೈ. ಹಾಂ ಚಿಟ್ಟೆ ಹಾರ್ತಿತ್ತು ನನ್ನ ಎದುರೇನೆ. ತೋರಿಸ್ತೇ ರೀ ಕಾಣಿಸುತ್ತಾ ಚಿಟ್ಟೆ? ಹಾಂ ನಂದು ಇಲ್ಲಿಂದ ಹಿಂಗಿಂದ ಒಂದು ಹಾರಿ ಹೋಯ್ತು, ಬಟ್ ಅದು ಕ್ಯಾಮರಾಗೆ ತೋರ್ಲ. ಈ ಗೆದ್ದೆ ಇನ್ನು ಸ್ವಲ್ಪವೇ ದಿನದಲ್ಲೂ ಹಳದಿ ಆಗುತ್ತೆ. ಈಗ ಕಾಣಿ ಈಗ ಇಪ್ಪು ಚಂದ ಒಂದು ಆಮೇಲೆ ಇದೆಲ್ಲ ಕದ್ರೆಲ್ಲ ಹಣ್ಣಾರ ಮೇಲೆ ಬಪ್ಪು ಚಂದವೇ ಒಂದು. ಒಟ್ಟಿನಲ್ಲಿ ಎಲ್ಲವೂ ಚಂದ. ಒಳ್ಳೆ ಗಾಳಿ ಬೀಸ್ತಿತ್ತು. ನಾನು ನಟ್ಟದ್ನೇ ಕಿತ್ರಿ ಅನ್ ಕಡಿಗೆ ಕೆಸ ಕಾಣಿ ಇದೆಲ್ಲ ಕೆಸ. ಇಲ್ಲೆಲ್ಲ ಸುಮಾರು ಕೆಸ ಐತೆ. ನನ್ನ ಅಡ್ಡ ನಿನ್ನೆ ಎಲ್ಲ ಕಡಿದ್ರು. ಮೊನ್ನೆನೂ ತಾವರೆ ಹೂ ಆಗಿತ್ತಲ್ಲ, ಅದನ್ನು ನಾನು ಕೊಯ್ದು ನಾನು ದೇವ್ರಿಗೆ ಇಟ್ಟಿದ್ದೆ. ಆದರೆ ಆವತ್ತು ನಾನು ವೀಡಿಯೋನ ಪೋಸ್ಟ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಇತ್ತು. ಆ ವಿಡಿಯೋನ ಆದರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೆ. ಅದರಲ್ಲಿ ನಾನು ಬಿದ್ದದ್ದೆಲ್ಲ ವೀಡಿಯೋ ಮಾಡಿದೆ, ಮೇ ಬಿ ನನಗೂ ನೆನಪಿಲ್ಲ ಅದು. ನೋಡೋಣ ಇದ್ದರೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬರುತ್ತಾಯ್ತಾ. ಟಂಟಡಾಯ್ ಇವತ್ತು ನಮ್ಮನೆ ಕೆರೆಯಂಗೆ ಒಂದು ತಾವರೆ ಹೂವಾಯಿತು. ಎಷ್ಟು ಚಂದ ಇತ್ತಲ್ಲ.
ಮೊದಲೆಲ್ಲ ದೊಡ್ಡ ದೊಡ್ಡ ಹೂ ಆಗ್ತಿತ್ತು, ಅಲ್ಲೆಲ್ಲ ಆಗ್ತಿತ್ತು. ಈಗ ತುಂಬ ಕಮ್ಮಿ ಆಗಿದೆ. ಇಲ್ಲೊಂದು ಮೊಗ್ಗಿತ್ತು ಕಾಣಿ, ಒಂದು 2 ಮೊಗ್ಗಿದೆ, 2 ಮೊಗ್ಗಿದೆ. ದೀಪಾವಳಿ ಟೈಮಂಗೆ ಯಾವಾಗಲೂ ಆಗ್ತಿತ್ತು, ಈಗ ದೀಪಾವಳಿ ಹತ್ತಿರ ಬಂತಲ್ಲ. ಇದನ್ನು ಬಿಟ್ಟರೆ ಇನ್ನೂ ಒಂದೇನೋ ತೋರ್ಸೋಕ್ಕಿತ್ತು, ಇದನ್ನು ನಾನು ತೋರಿಸ್ದೆ. ಒಂದು ಫೇಮಸ್ ಹಾಡಿದೆ, ಏನಂದರೆ ಅಯ್ಯೋ ಹರಿಯಾಯ್ತು. ಕುಂಬಳಕಾಯಿ ನೆಲದಲ್ಲಿಟ್ಟನೋ ನಮ್ಮ ಶಿವ, ತೆಂಗಿನಕಾಯಿ ಮರದಲ್ಲಿಟ್ಟನೋ ಅಂದ್ಕೊಂಡು. ಆದರೆ ನಮ್ಮದು ಗ್ವಾಯಿ ಮರದಂಗೆ ಇತ್ತು ಕಾಣಿ ಕುಂಬಳಕಾಯಿ. ಇಲ್ಲಿ ಕಾಣಿಸ್ತಾ ಇಲ್ಲ ನಂಗೆ ಇವಾಗ, ಎಲ್ಲಿ ಫೋಕಸ್ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ವೆಯ್ಟು ಓಲ್ ಕಾಣಿ ಟಾಂಟಡಾಯ್, ಗ್ವಾಯಿ ಮರದಂಗೆ ಕುಂಬಳಕಾಯಿ, ಇನ್ನು ಸಣ್ಣದಷ್ಟೇ ಅದು, ಇನ್ನೂ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೆ. ಹಾಂ ಮೇಲ್ಗಡೆ ಆಗಿದೆ. ಇದು ಕೆರೆ ಕಾಣಿ, ನಮ್ಮ ಗೆದ್ದೆಲ್ಲ ಹೆಂಗಾಗಿದೆ ಇವಾಗ. ಈ ಹೂವನ್ನು ಕೊಯ್ತಾ ಇದ್ದೆ ನಾನು, ತೊಗೊಂಡೋಗ್ತೇನೆ ಮನೆಗೆ. ಟೊಂಟಡಾಯ್, ಇಲ್ಲಿದೆ ತಾವರೆ ಹೂವು, ಅಲ್ಲಿದೆ ನಮ್ಮ ಮನೆ. ತಾವರೆ ಹೂವು ಕೊಯ್ಕೊಂಡು ಹೋಗಿ ದೇವರಿಗೆ ಇಡೋಣ. ಇವತ್ತೊಂದು ವಿಷಯ ಆಗಿದೆ, ಏನಂದರೆ ನಂದು ಇನ್ನೊಂದು ಪಪ್ಪಾಯ ಗಿಡ ಮುರಿದು ಬಿದ್ದಿದೆ. ಇದಕ್ಕೆಲ್ಲವೂ ಕಾರಣ ನಾನೇ. ಯಾಕಂದರೆ ನಡುವಾಗ ಜಾಸ್ತಿ ಹೊಂಡ ತೋಡಿ ನಾನು ನಟ್ಟೇ ಇಲ್ಲ, ಹಾಗಾಗಿ ಒಂದೊಂದೇ ಬಿದ್ದೋತಿತ್ತು. ನಂಗೆ ಅದೇ ಬೇಜಾರಾಗ್ತಾಯಿತ್ತು. ಈಗ ಎಂತ ಮಾಡೋದು, ಒಳ್ಳೆ ಫಲ 20 ಹಿಂಗೆ ಬಿದ್ದೋಯ್ತು, ಭಾರ ತಡಲಿಕ್ಕಾಗದೆ. ಇರಲಿ, ಎಂತ ಮಾಡೋಕ್ಕಿಲ್ಲ. ಈಗ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಯಾರು ನೋಡುವರಿದ್ದರೆ ಇದು ಕಾಣಿ, ಇದು ಸುಮ್ಮನೆ ಇದ್ರೊಳಗೆ ಹಾಕೋದು ಅಷ್ಟು ಎತ್ತರಕ್ಕೆ ಹೋಯ್ತು. ಅದೇ ಯಾರಾದ್ರು ನಡುವರಿದ್ದರೆ ಫ್ಯೂಚರಲ್ಲಿ ನಡಕು ಅಂತೇಳಿ ಹೇಳಿ ಪ್ಲ್ಯಾನ್ ಇದೆ. ಒಂದು ಸಾಧಾರಣ ಒಂದು ಇಷ್ಟುದ್ದ ಹೊಂಡ ತೋಡಿ ಆಯಿತಾ, ಒಂದು ಈ ಬೆರಳಿಂದ ಈ ತುದಿ ತನಕ ಹೊಂಡ ತೋಡಿಯಕ್ಕ. ಎಂತಕ್ಕಂದ್ರೆ ನಾನು ಇಷ್ಟೇ ಒಂದು ಇಷ್ಟುದ್ದ ಹೊಂಡ ತೋಡಿದ್ದೆ. ಅದು ಕಾಲಕ್ರಮೇಣ ದೊಡ್ಡದಾದ್ಮೇಲೆ ಅದ್ರ ಭಾರ ಅದು ಇದು ಮಾಡ್ಕೊಂಬಕಾಯ್ದೆ ಎಲ್ಲ ಬಿದ್ದು ಹೋತಿತ್ತು. ಸೊ ಯಾರು ನಡುವರಿದ್ದರೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಂತೇಳಿ ಹೇಳಿದ್ರೆ, ಸ್ವಲ್ಪ ದೊಡ್ಡ ಹೊಂಡ ತೋಡಿ, ಇಲ್ಲ ಅಂದರೆ ಅದು ದೊಡ್ಡದಾದ್ಮೇಲೆ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದ್ರ ಭಾರ ಅದಕ್ಕೆ ತಡ್ಕೊಂಬಕಾಯ್ದೆ, ಅದು ಬಿದ್ದು ಹೊತ್ತು. ಆಗ ಬೇಜಾರಾಯ್ತು, ತುಂಬ ಬೇಜಾರಾಯ್ತು. ಎಂತಕ್ಕಂತೇಳಿ ಹೇಳಿದ್ರೆ, ನಾವು ಚಿಕ್ಕದಿಂದ ಇಷ್ಟು ಚಿಕ್ಕದ ಗಿಡದಿಂದ ಕಂಡಿರತ್ತು, ದೊಡ್ಡದಾಯ್ತು ಹೂವು ಬಿಡ್ತು ಹಣ್ಣು ಕೊಡ್ತಾ ಅನ್ನುವಾಗ ಅದ್ರ ಭಾರ ಅದೇ ತಾಲೂಕಾಯ್ದೆ ಬಿದ್ದು ಹೊತ್ತಲ್ಲ, ಆವಾಗ ತುಂಬ ಬೇಜಾರತ್ತು. ಈ ಬೇಜಾರು ನಂಗಾಗಿದೆ, ನಿಮ್ಗೆ ಆಗಬಾರ್ದು ಅಂತೇಳಿ ಹೇಳ್ತಿದ್ದೆ. ಇಫ್ ಯಾರಾದರೂ ನಡುವ ಪ್ಲ್ಯಾನ್ ಇದ್ದರೆ ಅಟ್ಲೀಸ್ಟ್ ಒಂಚೂರು ನೀವೇನು ತೋಡ್ಬೇಕಂತ ಎನ್ಸ್ಕೊಂಡಿದ್ರಲ್ಲ, ಅದಕ್ಕಿಂತ ಒಂಚೂರು ದೊಡ್ಡ ಹೊಂಡನೇ ತೋಡಿಬಿಡಿ. ಆಪುದಾಯಲ್ಲಿ ಒಂದು ಸಲ ನಡುವುದಲ್ಲ, ಅದಕ್ಕೆ ಹಂಗೆ ಮಾಡಿಬಿಡಿ. ಇಲ್ಲಾಂತೇಳಿ ಹೇಳಿದ್ರೆ ಅದು ಬಿದ್ದಾಗ ಆಪು ಬೇಜಾರಿತ್ತಲ್ಲ, ಬೇರೆ ವಿಷಯದಲ್ಲಿ ಸಿಕ್ಕುದಿಲ್ಲ, ಅಷ್ಟು ಬೇಜಾರತ್ತು. ಅದಕ್ಕೆ ನಡುವಾಗ ಹೊಂಡ ಮಾಡಿ. ನಂಗೆ ಮೊನ್ನೆ ಸಹ ಒಂದು ಬಿದ್ದು ಹೋಯ್ತು, ಆಗ ಸಹ ಬೇಜಾರಾಯ್ತು. ಮೊನ್ನೆ ಅಂದರೆ ಸ್ವಲ್ಪ ದಿನ ಆಯ್ತು ಅದು ಬಿದ್ದೋಯ್. ಸೇಮ್ ಟೈಮಿಗೆ ಅದನ್ನೆಲ್ಲ ನಟ್ಟದು, ಅಂದರೆ ಬಿದ್ದು ಹುಟ್ಟದ್ದನ್ನೆಲ್ಲ ತಗೊಂಡೋಗಿ ನಟ್ಟದ್ದು. ಪಪ್ಪಾಯಿ ಹಣ್ಣು ತಿಂದು ಬೀಜ ಬಿಸಾಡೋದೆಲ್ಲ ಹುಟ್ಕೊಂಡದ್ದು, ಅದನ್ನೆಲ್ಲ ತಗೊಂಡೋಗಿ ಹೊಂಡ ತೋಡಿ ನಟ್ಟದ್ದು ನಾನು. ನಟ್ಟು ಈಗ ಹಿಂಗಾಯ್ತು. ಅದೇ ಉದಾಸೀನಂಗೆ ಮಾಡೋಕ್ಕಾಗೋದಿತ್ತು, ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಿತ್ತು. ಇರಲಿ, ಪರವಾಗಿಲ್ಲ, ಏನು ಮಾಡೋದು, ಆಯ್ತಲ್ಲ. ಈಗ ಅದು ಪಪ್ಪಾಯ ಕಾಯಿ ಎಲ್ಲ ಕೊಯ್ಕೊಬತ್ತೆ. ಬಾಯ್. ಹಣ್ಣು ಹತ್ತಿರಲಿಲ್ಲ, ಅಲ್ಲೇ ಇದಾತೀತು, ಅದಕ್ಕೆ ಕೊಯ್ದೆ. ಇದು ಆ ಬಿದ್ದೋದು ಮರದಂಗೆ ಆದದ್ದು ಪಪ್ಪಾಯ ಕಾಯಿ. ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ.
ಪೇಪರಿಗ ಯಾರು ತಗೊಂಡ್ರಿ ಈ ಕಾಯಿನ ಕೆಲವರು ಲಾಯ್ಕ್ ತೊಂಬರಿ